ಹೌದು, ಟ್ರೂ ಲವ್ ಇದ್ರೆ ಅದು ಸಕ್ಸಸ್ ಆಗುತ್ತೆ. ಓಕೆ, ಬನ್ನಿ ಕ್ವಶನ್ಸ್ ಕೇಳೋಣ. ಮೇಡಮ್, ಇವಾಗ ನಿಮಗೆ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಲವ್ ಮ್ಯಾರೇಜ್ ಬೆಸ್ಟಾ ಮೇಡಮ್? ಅರೇಂಜ್. ಅರೇಂಜ್. ಯಾಕೆ ಮೇಡಮ್? ಯಾಕೆಂದರೆ ಏನಾನ ಪ್ರಾಬ್ಲಮ್ ಬಂತು ಮುಂದಕ್ಕೆ ಅಂತಂದರೆ ಪೇರೆಂಟ್ಸು ಮಾಡಿರ್ತಾರಲ್ವಾ, ಅವ್ರು ಹೆಲ್ಪ್ ಮಾಡೋದಾಗ್ಲಿ ಸಾಲ್ವ್ ಮಾಡೋದಾಗ್ಲಿ ಅದೊಂದು ಚಾನ್ಸ್ ಇರುತ್ತೆ. ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಯಾರು ಬರ್ತಾರೆ, ಅದಕ್ಕೆ ಬೇಡ. ಹಳೆ ಪದ್ಧತಿನೇ ಸರಿ. ಪದ್ಧತಿ ಬೆಸ್ಟ್ ಅಂತ. ಓಕೆ ಓಕೆ, ನಿಮ್ಗೇನ್ ಅನ್ಸುತ್ತೆ ಮೇಡಮ್? ನಮಿಗೂ ಅದೇ ಅಪ್ಪ, ಅರೇಂಜ್ ಮ್ಯಾರೇಜ್ ಬೆಸ್ಟ್. ಓಕೆ ಓಕೆ. ಲವ್ ಮ್ಯಾರೇಜ್ ಪರ್ಮನೆಂಟ್ ಇರಲ್ಲ, ಟೆಂಪ್ರವರಿ ಅಷ್ಟೇ. ಸ್ವಲ್ಪ ದಿವಸ ಇದ್ದು ಸ್ವಲ್ಪ ದಿವಸಕ್ಕೆ ಮತ್ತೆ ಇದಾಗುತ್ತೆ. ಓಕೆ ಓಕೆ. ಕ್ಲೀನಾಗಿರೋರು ಇರ್ತಾರೆ, ಅದು ಸ್ವಲ್ಪ ಕಡಿಮೆ, ಅದು ಇದೇ ಬೆಸ್ಟ್. ಓಕೆ ಮೇಡಮ್, ನಿಮ್ಗೆ? ನನಗೆ ಆಗುತ್ತೆ. ಸುಮ್ಮನೆ ಟೆಂಪ್ರರಿ ಎಂಜಾಯ್ ಮಾಡಬೇಕು ಅನ್ನೋ ಲವ್ಗಳು ಸಕ್ಸಸ್ ಆಗಲ್ಲ. ಸ್ವಲ್ಪ ದಿನಾನೇ, 2 ವರ್ಷ, ಆಮೇಲೆ ಡೈವರ್ಸ್ ಗ್ಯಾರಂಟಿ. ಗ್ಯಾರಂಟಿ ಡೈವರ್ಸ್ ಅಂದ್ಬಿಟ್ರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅರೇಂಜ್ಡ್ ಮ್ಯಾರೇಜ್ ನಮ್ಗೆ ಇಷ್ಟ. ಓಕೆ ಓಕೆ, ನಿಮ್ಗೆ ಮೇಡಮ್? ನಿಮ್ಗೇನಂತೀರಾ? ನಮಗೂ ಅಷ್ಟೇಪ್ಪ, ಅರೇಂಜ್ ಮ್ಯಾರೇಜ್ ಇಷ್ಟ. ಇಷ್ಟ ಮಾಡ್ಕೊಂತಾರೆ, 3 ದಿವಸಕ್ಕೆ ಓಡೋಗ್ತಾರೆ, ತಿಂಗಳಿಗೆ ಓಡೋಗ್ತಾರೆ, ವರ್ಷಗಟ್ಟಲೆ ಇರೋರು ಇರ್ತಾರೆ. ಅದ್ಯಾಕ ಅಷ್ಟು? ಹೌದಾ ಅಂತನಾ? ಲವ್ ಮ್ಯಾರೇಜ್ ಏನಕ್ಕೆ ಅಫೆನ್ಸ್ ಮಾಡೋದು? ಲವ್ ಮ್ಯಾರೇಜ್ ನಮ್ಗೆ ಇಷ್ಟ ಆಗಲ್ಲ. ಸೊ ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿರಲ್ಲ, ಅನ್ಭವಿಸ್ತಾರೆ ಅಷ್ಟೇ. ಅದೇ, ಅದು ಸುಮ್ಮನೆ ಖುಷಿ ಅವ್ರಿಗಷ್ಟೇ, ಹಿಂಗೆ ಹೋಗ್ಬೇಕಂತೆ. ಓಕೆ ಓಕೆ ಓಕೆ, ಹೌದಾ ಮೇಡಮ್? ನೀವೇನ್ ಹೇಳ್ತೀರಾ? ನಮ್ದು ಅರೇಂಜ್. ಅಂದ್ರೆ ಇವಾಗ ಏನ್ ಗೊತ್ತಾ, ಲವ್ ಮ್ಯಾರೇಜ್ ನಂಬರ್ದು ಅಂತಲ್ಲ, ನಂಬಿದ್ರೆ 3 ದಿವಸ ಬರ್ತಾರೆ, ನಂಬ್ಕೊಂಡು ಆಮೇಲಿಂದ ಇದ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಲ್ವಾ? ಆಗ್ತಾ ಇದೆ ಇಂಡಿಯಾ. ಫಾರಿನ್ ತರ ಆಗ್ತಾ ಇದೆ, ಅದೇನೋ ನಿಜನೇ. 2 ಮದ್ವೆ 3 ಮದ್ವೆ ಅಲ್ಲಿ ತನಕ ಬರ್ತಾ ಇದ್ದಾರೆ. ಓಕೆ, ಬಿಟ್ಟು ಮಕ್ಳು ಯಾರೋ ಪೇರೆಂಟ್ಸ್ ಯಾರೋ ಹಂಗಾಗೋಗಿದೆ ಈಗ. ಓಕೆ, ನನಗಂತೂ ಹೌದು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಕೇಳಿದ್ರಲ್ಲ, ಅರೇಂಜ್ ಮ್ಯಾರೇಜ್ ಬೆಸ್ಟ್ ಲವ್ ಮ್ಯಾರೇಜ್ ಬೆಸ್ಟ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂದಿದ್ದಾರೆ.